ಹೇಳ್ತೀನಿ ಕೇಳಿ, ಯಾವ್ದೇ ಕಡೆ ಬೆಳೆಯಕ್ಕಾಗಲ್ಲ. ದುಡ್ಡಿಗೆ ಯಾರೋ ಮಹತ್ವ ಕೊಟ್ಟು ಇವು ಇಷ್ಟೊಂದು ದುಡ್ಡು ಕೊಡ್ಬೇಕಾ, ಆಯ್ತು. ಈ ದುಡ್ಡು ಇಟ್ಕೊಂಡು ಏನ್ ಮಾಡ್ತೀರಾ? ಏನ್ ಸಾಧ್ಯ ಮಾಡಕ್ಕಾಯ್ತು ನಿಮ್ ಕೈಲಿ? ಹಿರಿ ತನಕರು ಏನ್ ಮಾಡಿದ್ರೆ ಹಾಗಾದ್ರೆ ಏನ್ ಮಾಡಕ್ಕಾಗಿಲ್ಲ. ಎಮ್ ಸರ್ ಒಂದ್ ಮಾತು ಹೇಳಿದ್ರು, ನನಗೂ ನಿಮ್ಮಂಗೆ ಮನ್ಸ್ ಬಂತು. ಏನ್ ಪೇರ್ಲಕ್ಕದಪ್ಪ, ಏನ್ ತರ ತಿಂತಾರಪ್ಪ, ಇಷ್ಟು ದುಡ್ಡು ಕೊಟ್ಟು ನಾನು ಹೋಗ್ಬೇಕಾ? ಎಷ್ಟು ಹೋಗ್ಲಿ, ಈ ಒಂದು 6 ತಿಂಗಳು ಹೋಗಿದೀನಿ, ಮತ್ತೆ ಹೋಗ್ಬೇಕಾ? ಅದೇನು ಹೋಗ್ಬೇಕು ಅಂತ ಮನ್ಸಿನಂಗೂ ಬಂತು. ಸೊ ಹಾಗಾಗಿ ನನಗೆ ಅನ್ಸ್ತು, ಸೊ ಇಷ್ಟೊಂದು ಯಾಕೆ ಇಷ್ಟೊಂದು ತರ ತಿಂತಾರಲ್ಲ ಅವರು, ಏನಕ್ಕೆ? ಒಂದ್ ಮಾತಂದ್ರೆ ಎಮ್ ಸರ್ ಅದು ನಂಗೆ ಇವತ್ತು ಸಹ ಸೊ ಅದು ಮೈಂಡ್ ಸೆಟ್ ಆಯ್ತು. ಫ್ರೆಂಡ್ಸ್, ನೀವ್ ಎಲ್ಲಿ ತನಕಲ್ಲೂ ಮೈಕ್ ಹಿಡಿದು ಸ್ಟೇಜ್ ಅನ್ನ ಹತ್ತಲ್ವೋ ಅಲ್ಲಿ ತನಕಲ್ಲೂ ನೀವು ಕಲಿತಾ ಇರ್ಬೇಕು ಅಂತ. ಅದು ಸತ್ಯ, ಅದು 100% ಸತ್ಯ ಅದು. ಸೊ ನನಗೆ ಅನ್ಸ್ತು, ಇಲ್ಲ ಇದು ನನಗೋಸ್ಕರ ನಾನು ಮಾಡೋಂತ ತಯಾರಿದು. ನಾನ್ ಕಲ್ತ್ರೆ ನನ್ನ ಟೀಮ್ ಕಲಿಯುತ್ತೆ, ನಾನೇ ಕಲ್ತಿಲ್ಲ ಅಂದ್ರೆ ನಮ್ಮ ನಂಬ್ಕೊಂಡಿರೋ ವ್ಯಕ್ತಿಗಳಿಗೆ ನಾನು ಏನು ಕಲ್ಸಕ್ ಆಗಲ್ಲ ಅಂತ. ನಾನ್ ಫಸ್ಟ್ ಕಲಿಬೇಕು, ನನಗೋಸ್ಕರ ನಾನು ಕಲಿಬೇಕು, ನನಗೋಸ್ಕರ ನಾನು ಕೆಲಸ ಮಾಡ್ಬೇಕು, ನನಗೋಸ್ಕರ ನಾನು ಎಫರ್ಟ್ ಹಾಕಿ, ನನಗೋಸ್ಕರ ನಾನು ದುಡ್ಡನ್ನು ಚೆಲ್ಲಿ ಬಾಚ್ಬೇಕಿಲ್ಲಿ. ಫ್ರೆಂಡ್ಸ್, ಹೆಚ್ಚು ಕಮ್ಮಿ ನಾನು ಈ ಒಂದು ವಿಚಾರಕ್ಕೆ ಬಂದಾಗ ಹೆಚ್ಚು ಕಮ್ಮಿ 3.5-4 ಲಕ್ಷ ಟ್ರೈನಿಂಗ್ ಕಳೆದಿರ್ಬೋದು. ಆದ್ರೆ ಅರ್ನಿಂಗ್ ಎಷ್ಟಾಯ್ತು? 50 lakhs, 50 ಲಕ್ಷ ಅಂದ್ರೆ ಹೆಚ್ಚಿಗೆ ಅರ್ಧ ಕೋಟಿ. ಒಂದು ಇಡೀ ರಾಗಿ ಚೆಲ್ಲಕ್ಕಾಗಿಲ್ಲ ಅಂದ್ರೆ ಒಂದ್ ಬಾಕ್ಸೆ ರಾಗಿ ಬಾಚೊಳಕ್ಕಾಗಲ್ಲ. ಆತರ ನಿರೀಕ್ಷೆ ಮಾಡೋ ಮಹಾ ತಪ್ಪದು. ಸೊ ದಯವಿಟ್ಟು ಹೇಳ್ತೀನಿ ಕೇಳಿ, ನೀವ್ ಯಾರು ಇನ್ನೂ ಯೋಚನೆ ಮಾಡ್ತಿದ್ದೀರಾ, ಇನ್ನೂ ಮೀನಮಾಶೆ ಯೋಚನೆ ಮಾಡ್ತೀರಾ, ದಯವಿಟ್ಟು ಯೋಚನೆ ಮಾಡೋ ಬಿಡಿ. ದಯವಿಟ್ಟು ಎಜುಕೇಶನ್ ಮಾತ್ರ ಕೊಡಿ. ಸೊ ಟೀಮ್ ಬರ್ತಾ ಇಲ್ಲ ಅಂದ್ರೆ ಅರ್ಥ ನಾ ಇನ್ನು ಕಲ್ತಿಲ್ಲ ಅಂತ ಅರ್ಥ. ಅಥವಾ ಕಲ್ತಿದ್ರು ಆ ಒಂದು ನಿಮ್ಮ ಒಂದು ನಾಲೆಡ್ಜ್ ಈ ಒಂದು ಜನರೇಷನ್ಗೆ ಅದು ಅಕ್ಸೆಪ್ಟ್ ಆಗ್ತದೆ ಅಂತ ಅರ್ಥ. ಸೊ ಹಾಗಾಗಿ ಹೊಸ ವಿಷಯನ ಹೇಳ್ಕೊಡ್ತಾರೆ. ಓದಾಗೆಲ್ಲ ಒಂದೇ ತರ ಹೇಳಲ್ಲ, ಹೊಸ ವಿಷಯ ಇರುತ್ತೆ. ಈ ಸತಿ ಟಿ ಓದು ತುಂಬಾ ಖುಷಿ ಆಯ್ತು, ಮೈಂಡ್ ಸೆಟ್ ಆಯ್ತು. ಇಲ್ಲ, ನನಗೋಸ್ಕರ ಕೆಲಸ ಮಾಡ್ಬೇಕು, ನಾನು ಕಲಿಬೇಕು, ನಾನೊಬ್ಬ ಸ್ಪೀಕರ್ ಆಗ್ಬೇಕು, ಸೊ ನಾನೊಬ್ಬ ಟ್ರೈನರ್ ಯಾಕೆ ಆಗಬಾರ್ದು, ಈ ತರ ನಮ್ಮ ಮನಸ್ಸು ಬಂತು. ಸೊ ಹಾಗಾಗಿ ನಾನು ಏನ್ ಬೇಕಾದ್ರೆ ನಾನು ಪ್ರಿಪರೇಷನ್ ಮಾಡ್ಕೊತಾ ಇದ್ದೀನಿ, ಒಂದೊಂದೇ ಕಲಿತಾ ಇದ್ದೀನಿ. ಸೊ ನಾನು ಮುಂಚೆ ಇಲ್ಲಿ ತನಕ ತುಂಬಾ ಜನ ನೋಡಿರ್ಬೋದು, ಡೇವಿಂದ ನಾನು ವಿಷಯ ಬಂದಾಗ ಎಲ್ಲೂ ಸ್ಪೀಚ್ ಮಾಡ್ತಿರಲ್ಲ, ಒಂದೇ ಸ್ಪೀಚ್ ಮಾಡ್ತಿರಲ್ಲ, ಸ್ಪೀಚ್ ಮಾಡಕ್ ಬರ್ತಿರ್ಲಿಲ್ಲ. ಎಲ್ಲಿ ಬಂತೀವೆಲ್ಲ ಹೋಗಿ ನೋಡಿ ಕಲಿ ಮಾಡಿತಿರ್ಲಿ. ನನಗೆ ಎಲ್ಲಾ ಟ್ರೈನಿಂಗ್ ಹೋಗಿ ಅಟೆಂಡ್ ಆಗಿ ಯಾವ್ದ್ ಕೊಟ್ರು ಮಾಡಂಗ ಮನ್ಸ್ ಬಂದಿದೆ. ಯಾವ ಟಾಪಿಕ್ ಕೊಟ್ರು ಪ್ರಿಪರೇಷನ್ಸ್ ಇಲ್ಲದೆ ಮಾಡೋಷ್ಟು ಟಾಪಿಕ್ ಅಲ್ಲಿಗೆ ರೆಡಿ ಇರ್ತೀವಿ ನಾವು. ಹಾಗಾಗಿ ನೀವು ರೆಡಿ ಇರ್ಬೇಕು ಅಂದ್ರೆ, ನಿಮ್ಮನ್ನ ಜನ ಇಷ್ಟಪಡಂಗ ಆಗ್ಬೇಕು ಅಂದ್ರೆ, ಇಡೀ ಜಗತ್ತು ನಿಮ್ಮನ್ನ ಪ್ರೀತಿಸ್ಬೇಕು, ನಿಮ್ಮನ್ನ ಸೆಲ್ಫಿ ತಗೋಬೇಕು, ನಿಮ್ಮನ್ನ ಒಂದು ಇನ್ಸ್ಪಿರೇಷನ್ ತಗೋಬೇಕು ಅಂದ್ರೆ, ನಿಮ್ಮನ್ನ ಜನ ಗುರುತಿಸ್ಬೇಕು ಅಂದ್ರೆ, ನಿಮ್ಮನ್ನ ಜನ ಪ್ರತಿಯೊಂದ್ರು ಇಷ್ಟಪಡ್ಬೇಕು, ನನ್ನವರು ಇಷ್ಟಪಡ್ಬೇಕು, ಹೇಳ್ಕೊಡಕ್ಕೂ ಹೆಮ್ಮೆ ಪಡ್ಬೇಕು, ನಮ್ಮ ಅಪ್ಪ, ನಮ್ ಗಂಡ, ನನ್ನ ಮಗ ಅಂತ ಹೇಳ್ಕೊಡಕ್ ಹೆಮ್ಮೆ ಪಡ್ಬೇಕಂದ್ರೆ ಮಾತು ಕಲಿರಿ ಫ್ರೆಂಡ್ಸ್. ಈ ಮಾತಿಗೆ ಮಹತ್ವ ಇನ್ನೆಲ್ಲೂ ಇಲ್ಲ. ಟ್ರೈನಿಂಗ್ ಬೆಲ್ಲ ಸಿಗುತ್ತೆ ಫ್ರೆಂಡ್ಸ್, ಯಾರು ಹೇಳ್ಕೊಡಲ್ಲ. ಆಯ್ತಪ್ಪ, ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರಾದ್ರೂ ನೀ ಕಲಾಗತ್ತೆ, ನೀ ಮಾಡ್ತೀಯಾ, ನೀ ಕಲಾಗತ್ತೆ ಯಾವ್ದಾರ ಹೇಳಿರ? ನಮ್ಮ ಮೊದಲ ಶತ್ರುಗಳೇ ನಮ್ಮವರೇ ಇರ್ತಾರೆ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟೊಂದು ಅವಮಾನ ಆಗ್ತಾ ಇರತ್ತೆ, ಎಷ್ಟೋ ನಿಮ್ಮನ್ನ ಬ್ಲೇಮ್ ಮಾಡ್ತಾ ಇರ್ತಾರೆ, ಎಷ್ಟೋ ನಿಮ್ಮನ್ನ ಕಿಂಡಲ್ ಮಾಡ್ತಾ ಇರ್ತಾರೆ, ಯಾರಿಗೊಬ್ರು ಹೋಲಿಕೆ ಮಾಡಿ ನಿಮ್ಮನ್ನ ಡೌನ್ ಮಾಡ್ತಾ ಇರ್ತಾರಲ್ಲ, ಅಂತರ್ಗೆ ಉತ್ತರ ಕೊಡ್ಬೇಕಂದ್ರೆ ನೀವು ಫಸ್ಟ್ ರೆಡಿ ಆಗಿ ಫ್ರೆಂಡ್ಸ್. ನೀವು ರೆಡಿಯಾಗಿ ನಿಂತ್ಕೊಳ್ಳಿ. ನಿಮ್ ಕೈಲಿ ಯಾಕಾಗಲ್ಲ, ಯಾಕೆ ಮಾಡೋಕ್ಕಾಗಲ್ಲ, ಯಾಕೆ ಮಾಡಬಾರ್ದು? ಈ ಸತಿ ಇಲ್ಲಿ ತನಕ ಒಂದು ಅವಕಾಶ ಆಯ್ತು, ಈ ಅವಕಾಶನ ಬಳಸ್ಕೊಂಡು ನಾನು ಯಾಕೆ ಮುಂದೆ ಬರ್ಬಾರ್ದು ಅಂತ ಯಾಕೆ ತಿಳ್ಕೊಳಕ್ಕಾಗಲ್ಲ? ಈ ಕೊಡಂತ ದುಡ್ಡು ಹಬ್ಬ ಒಂದು ವಾರ 10 ದಿವಸ ಖರ್ಚಾಗತ್ತೆ. ಈ ಕೊಡಂತ 7,000 ರೂಪಾಯಿ ಖರ್ಚಾಗತ್ತೆ ಫ್ರೆಂಡ್ಸ್. ಇಡೀ ಇಂಡಸ್ಟ್ರಿ ಹುಡ್ಕೊಬನ್ರಿ, ಇಡೀ ಇಂಡಸ್ಟ್ರಿ ಹುಡ್ಕೊ ಬನ್ನಿ. ಯಾರಾದ್ರೂ ರಿಟರ್ನ್ಸ್ ಪೌಡರ್ನ ಕೊಡೋದಿದ್ರೆ ಅದು ಸಂತೋಷ ಸರ್ ಬಿಟ್ರಿ, ಎಲ್ಲಲ್ರಿ. ನಾನ್ ತುಂಬಾ ಜನ ಕೇಳೇನ್ರಿ, ನಾನು ಹೆಚ್ಚಿಗೆ ಬೇಕು ಅಂತ ಕೇಳಿದೆ, ಏನಾದ್ರು ಪೌಡರ್ ನಿಮ್ಗೆ ಕೊಟ್ರ ಅಂತ. ಯಾವ್ದು ಕೊಡ್ಲಿಲ್ಲ ಸರ್, ನಮ್ಗೆ ಎಲ್ಲೆಲ್ಲೋ ಮನಸ್ಬಿಟ್ರು. ಹಾಲೊಂದ್ ಕಡೆ ಇದ್ರೆ ಎಲ್ಲೊಂದ್ ಕಡೆ, ನಾನು ಹೇಳ್ಬಾರ್ದು ಟೀಮ್ ಹೆಸರ, ಎಲ್ಲೊಂದ್ ಕಡೆ ಹಾಸ್ಟೆಲ್ ಮನಸ್ಸಿದ್ರು ಅಂತ. ಅವೆಲ್ಲ ಆ ಅಟ್ಮಾಸ್ಫಿಯರ್ ಕೊಡ್ತಾರೆ ನಮ್ಮ ಸಂತೋಷ್ ಸರ್. ಯಾವತ್ತು ಒಳ್ಳೆ ಗುಡ್ ಅಟ್ಮಾಸ್ಫಿಯರ್ ಕೊಡ್ತಿದ್ದಾರೆ. ಅವಲ್ಲಿ ಬರೀ ಟ್ರೈನಿಂಗ್ ಒಂದೆಲ್ಲ, ಒಂದ್ ಎಂಟರ್ಟೈನ್ಮೆಂಟ್ ಇರುತ್ತೆ, ನೀಟ್ ಒಂದ್ ಎಲ್ಲೂ ಬೋರಿಂಗ್ ಆಗಲ್ರಿ, ಎಲ್ಲೂ ಬೋರಿಂಗ್ ಆಗಲ್ಲ. ಬೇರೆ ಟ್ರೈನಿಂಗ್ ಗೊತ್ತಿಲ್ಲ ನಂಗೆ, ಈ ಟ್ರೈನಿಂಗ್ ಅಷ್ಟು ಮಸ್ತ್ ಶೂಟ್ ಇರುತ್ತೆ. ನಾನ್ ಭರವಸೆ ಕೊಡ್ತೀನಿ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. 2026 ನಿಮ್ಮ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ನೀವು ಈ ಒಂದು ಟ್ರೈನಿಂಗ್ ಏನಾರು ಅಕಸ್ಮಾತ್ ಸಾಲ ಮಾಡಿ ಫ್ರೆಂಡ್ಸ್, ಸಾಲ ಮಾಡಿ, ತೊಂದರೆ ಇಲ್ಲ. ಇದಕ್ಕೆ ನೀವು ಕರೆಕ್ಟ್ ಟ್ರೈನಿಂಗ್ ಅಟೆಂಡ್ ಮಾಡಿ ಕೂತ್ಕೊಳ್ಳಿ. ವಾಪಸ್ ಬರ್ಬೇಕಾರೆ ಸರ್ ನಂಗೆ ಲಾಸ್ ಆಯ್ತು ಬಂದಿದ್ದು ಅಂದ್ರೆ, ಸೊ ನಾನು ಹಿಂಗ ಅದಕ್ಕೆ ತಲೆ ಬಾಗ್ತೀನಂತೆ 100%. ಯಾಕೆ ಹೇಳ್ತೀನಿ ಅಂದ್ರೆ, ಈ ಟ್ರೈನಿಂಗ್ ಗಳಿಗೆ ನೀವೆಲ್ಲೂ ಬೆಲೆ ಕೊಡಲ್ಲ ಅಂದ್ರೆ, ನಿಮ್ಮ ನಂಬ್ಕೊಬೇಡ್ರು. ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಅಂದಾಗ ನಿಮ್ಮ ಜೊತೆ ಎಷ್ಟೋ ಜನ ಬಂದಿರ್ತಾರಲ್ವಾ, ಸುಮ್ಮನೆ ಬರ್ತಾರೆ ನಿಮ್ ರ್ಯಾಂಕು. ಅವ್ರ ಗತಿ ಏನಾಗಾರೆ, ಅವ್ರು ಏನ್ ಮಾಡಕ್ಕಂತ ಹೊರಟಿದಾರೆ ನೀವು, ಹೌದಲ್ವಾ? ಸೊ ಟ್ರೈನಿಂಗ್ ದಯವಿಟ್ಟು ಮಾತು ಕೊಡಿ. ಜೀವನದಲ್ಲಿ ಬಂದೇ ಬರುತ್ತೆ ಕನ್ಸ್ಕೊಂಡು ನನ್ಸಾಗಬೇಕು ಅಂತ ನೀವು ಬಂದಿರ್ತೀರ. ಅವೆಲ್ಲ ಕನ್ಸು ನನ್ಸಾಗಬೇಕು ಅಂದ್ರೆ ಈ ಒಂದು ವೇದಿಕೆ ಬೇಕೇ ಫ್ರೆಂಡ್ಸ್, ಇದನ್ನ ಬಳಸ್ಕೊಳ್ಳಿ. ಸೊ ನೀವು ಒಬ್ಬ ಸ್ಪೀಕರ್ ಆಗ್ಬೇಕು ಅಂದ್ರೆ, ನೀವು ಎಲ್ಲ ಸಿಗ್ಬೇಕು ಅಂದ್ರೆ ದಯವಿಟ್ಟು ಇಂಥ ಟ್ರೈನಿಂಗ್ ನ ಪಾರ್ಟಿಸಿಪೇಟ್ ಮಾಡಿ. ನಿಮ್ಗೆ 100% ಹೇಳ್ತೀವಿ. 2022 ಡಿಸೆಂಬರ್ 31 ಮುಗಿಯೋಷ್ಟರಲ್ಲಿ
ಈ ಒಬ್ಬ ಬೆಸ್ಟ್ ಸ್ಪೀಕರ್ ಆಗಿರ್ತಾರ. ಸ್ಪೀಕರ್ ಆಗ್ಲವಾ ಒಬ್ಬ ಬೆಸ್ಟ್ MC ಆಗಿರ್ತಾರ. ದಡಿ ಸರಿ ಹಂಗೆ ತಯಾರು ಮಾಡಿದ್ದನು, ಅವ್ರೇನ್ ತಯಾರು ಮಾಡಿದ್ದನು. ಏನು ಹುಟ್ಟಿದ ತಕ್ಷಣ ಬಂದ್ಬಿಟ್ರ, ಏನ್ ಐಡಿಯಾ ಕೊಟ್ಟ ತಕ್ಷಣ ಬಂದ್ಬಿಟ್ರ ಅವರು. ನಾನು ಅವರು ತಗ್ಲಾಕಿವೆ, ಬನ್ನಿ ಸರ್ ನಿಮ್ ಕೈಲಿ ಆಗತ್ತೆ, ತಗೊಳ್ಳಿ ಸರ್, ನೀವ್ ಮಾಡಿ ಸರ್. ನಾನು ಎಲ್ಲಾ ಒಂದು BOP ಕರ್ಕೊಂಡೋಗಿವೆ, ಎತ್ತಾಕೊಂಡೋಗಿವೆ, ಎಲ್ಲ ಫೀಲ್ಡ್ ಹೋಗಿ ಎತ್ತಾಕೊಂಡೋಗಿವೆ. ಕಲೀಲಿ ವ್ಯಕ್ತಿಗಳೇನೆ ಅಂತ. ನನ್ ಮಾತು ಹೆಂಗ್ ಸ್ಟಾರ್ಟ್ ಮಾಡ್ತಾರೆ, ಹೆಂಗ್ ಏನ್ ಮಾಡ್ತಾರೆ, ಯಾವ ತರ ಫ್ಲೋ ತೋತಾರೆ, ಎಲ್ಲಿ ಡೌನ್ ಮಾಡ್ತಾರೆ, ಎಲ್ಲಿ ಅಪ್ ಮಾಡ್ತಾರೆ, ಇವೆಲ್ಲ ಕಲ್ತ್ಕೊಂಡ್ರು. ಹೇಗೆ ಅಬ್ಸರ್ವೇಷನ್ಸ್, ಯಾರು ಅಬ್ಸರ್ವೇಷನ್ ಮಾಡ್ತಾರೆ, ಜೊತೆಗೆ ಟ್ರೈನಿಂಗ್ ಕರ್ಕೊಂಡು ಹೋಗಿ, ಹಿಂಸೆ ಮಾಡಿ ಕರ್ಕೊಂಡು ಹೋಗಿ, ಒತ್ತಾಯ ಮಾಡಿ, ಲಾಸ್ಟಿಗೆ ಅವರೇ ಬರೋ ತರ ಹ್ಯಾಬಿಟ್ ಮಾಡಿದೆ. ನಿಮ್ ಮಗು LKG UKG ಹಂಗೆ ಓಡೋಗ್ಬಿಡುತ್ತಾ, ಫಸ್ಟ್ ಆಮೇಲೆ ಅಂತ ಅಂತತೆ, ಆಮೇಲೆ ಸ್ವಲ್ಪ ಹಣ್ಣು ಮಾಡುತ್ತೆ. 4 ದಿವಸ ಲಾಸ್ಟಿಗೆ ನಿಮ್ ಜೊತೆಲೂ ಕೂರ್ಸ್ತದೆ, ನಿಮ್ಮನ್ನು ಅಲ್ಲಿ ಕೂರ್ಸ್ತದೆ, 10 ನಿಮಿಷ ಕೂತ್ಕೊಳ್ಳಿ ಅಂತ, ಯಾಕೆ ಹೊಂದ್ಕೋಬೇಕು ಅಂತ. ಲಾಸ್ಟಿಗೆ ಒಂದ್ ವಾರ ಆದ್ಮೇಲೆ ನೀವು ಇನ್ನು ಪಾಪು ರೆಡಿ ಮಾಡೋದ್ ಬೇಕಿಲ್ಲ, ಅದೇ ಸಾಕೊಳ್ಳುತ್ತೆ, ಅದೇ ರೆಡಿ ಇರುತ್ತೆ, ಅಮ್ಮ ರೆಡಿ ಅಂತ ಹೇಳುತ್ತೆ. ಯಾಕೆ? ಹ್ಯಾಬಿಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ತನಕ ನೀವು ಟ್ರೈನಿಂಗ್ ಮಹತ್ವ ಕೊಡಲ್ಲ, ಅಲ್ಲಿ ತನಕ ನೀವು ಬೆಳೆಯಕ್ಕಾಗಲ್ಲ, ಹೆಸರು ಮಾಡಕ್ಕಾಗಲ್ಲ ಫ್ರೆಂಡ್ಸ್. ನೆಟ್ವರ್ಕ್ ಅಲ್ಲಿ ಹೆಸರು ಮಾಡಕ್ಕಾಗಲ್ಲ. ಇಂಥ ಚಿನ್ನದಂತ ಅವಕಾಶ ಕೊಟ್ಟು, ಚಿನ್ನದಂತ ಟೀಮ್ ಕೊಟ್ಟು, ಚಿನ್ನದಂತ ಅಪ್ಲೈನ್ಸ್ ಕೊಟ್ಟು ನೀವು ಮಾಡಕ್ಕಾಗಿಲ್ಲ ಅಂದ್ರೆ ನೀವೆಲ್ಲೂ ಬೆಳೆಯಕ್ಕಾಗಲ್ಲ. 100% ಹೇಳ್ತೀನಿ ಕೇಳಿ. ಇಂಥ ನೆಟ್ವರ್ಕರ್ ಮಲ್ಲೂ ಬಂದು ಎಷ್ಟು ಸಪೋರ್ಟ್ ಮಾಡೋಂಥ ಟೀಮ್ ಇದ್ರು ಬೆಳೆದಿಲ್ಲ ಅಂದ್ರೆ ನಮ್ಮಲ್ಲಿ ಇನ್ನೂ ಕರ್ಮ ಇನ್ನೂ ಹೋಗಿಲ್ಲ ಅಂತ ಅರ್ಥ. ಅದಕ್ಕೆ ಎಂ ಸರ್ ಮಾತು ಹೇಳ್ತಾರೆ, ನಮ್ಮ 7 ಜನ್ಮದ ಕರ್ಮ ಕಳೆದ್ರೆ ಮಾತ್ರ ಇನ್ನು ಇಷ್ಟರಲ್ಲಿ ಅವಕಾಶ ಸಿಗುತ್ತೆ, ಇಷ್ಟರಲ್ಲಿ ಬೆಳೆಯಕ್ಕೆ ಅವಕಾಶ ಸಿಗುತ್ತೆ ಅಂತ. ಇವತ್ತು ಅವಕಾಶ ಸಿಕ್ಕಿದೆ, ಬೆಳೆಸ್ಕೊಳ್ಳಿ. ಆದ್ರೆ ನೀವು ಇಷ್ಟ ಬಿಟ್ಟು ಅಂದ್ರೆ ನಿಮ್ಮನ್ನ ಹೆಂಗ್ ಅಂತಾರಂದ್ರೆ, ಓಹೋ 3 ದಿವಸ ಅಷ್ಟೇ ಬದುಕಿಂದು, ಎಲ್ಲ ವ್ಯಾಂಟಿ ಹಾಕೊಂಡು ಹೋಗ್ತಿದೆ, ಏನ್ ಒಳ್ಳೆ ಡ್ರೆಸ್ ಹಾಕೊಂಡು ಹೋಗ್ತಿದೆ, ಏನ್ ಮೆರೆತಿದೆ, ಇಷ್ಟು ನಿಂದು. ಇವೆಲ್ಲ ಬೇಕಾ ನಿಮ್ಗೆ? ಕಾಲಿಟ್ಟಿದ್ದೀರಾ, ಹಿಂದಿಕ್ ಹಾಕ್ಬೇಡಿ ಕಾಲ. ಯಾವ್ದೇ ಕಾರಣಕ್ಕೆ ಒಂದ್ ಸ್ಟೆಪ್ ಹಿಂದಿಕ್ ಹಾಕ್ಬೇಡಿ. ಪೆಹ್ಲಾ ಕದಂ, ಮೊದಲೇ ತಿಳ್ಕೊಂಡಿದ್ದು. ನಿಮ್ಮ ಮೈಂಡ್ ಅನ್ನ ಪೂರ್ತಿ ಎರೇಸ್ ಮಾಡ್ಕೊಂಡು ನಾನು ಫ್ರೆಶ್ ಮಾಡಿ ಕೂತಿದ್ದೀನಿ, ನಾನು ಈಗ ಫಸ್ಟ್ ರ್ಯಾಂಕ್ ಅಲ್ಲ, ಫಸ್ಟ್ ವೀಕ್ ಅಲ್ಲಿ ಫಸ್ಟ್ ರ್ಯಾಂಕ್ ಮಾಡ್ಕೊಂಡು ಕೂತಿದ್ದೀನಿ ಅಂತ ತಿಳ್ಕೊಂಡು ಒಳ್ಳೆ ಮಸರು ಕೂದಲಿ. ಹಾಗಾಗಿ ಫ್ರೆಶ್ ಮಾಡಿ ಕೂತ್ಕೊಳ್ಳಿ, 100% ನಿಮ್ಗೆ ಗೆಲುವು ಕೊಡುತ್ತೆ. ಅದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಒಂದು ಪೆಹ್ಲಾ ಕದಂ ಅಂದ್ರೆ ಮೊದಲ ಹೆಜ್ಜೆಯಾಗಿ ನಿಮ್ಮ ಲೈಫ್ ಅಲ್ಲಿ ಒಂದು ಹೊಸ ದಾರಿಯಾಗಿ ನಿಂತ್ಕೊಳ್ಳುತ್ತೆ. ನಾನು ಹೇಳ್ತೀನಿ ಕೇಳಿ, 100% ಹೊಸ ಮಲಿಗಳಾಗುತ್ತೆ. ಬರ್ದಿಟ್ಕೊಳ್ಳಿ, ಒಂದು 6 ಮಂತ್ ಅಲ್ಲಿ ಹೊಸ ಮಲಿಗಾಗುತ್ತೆ. ಇಲ್ಲ ಹೊಸ MC ಇರ್ತಾರ, ಅಥವಾ ಒಳ್ಳೆ ಸ್ಪೀಕರ್ ಇರ್ತಾರ, ಒಳ್ಳೆ ಅಪ್ಲೈನ್ಸ್ ಇರ್ತಾರ, ಅಥವಾ ಒಳ್ಳೆ ಲೀಡರ್ ಆಗಿ ಹೊರಹೊಮ್ತಾರೆ. ಓಕೆನಾ? ಸೊ ನಿಮ್ಮ ಬಾಳಿಗೆ ಬೆಳಕಾಗ್ಲಿ. ಯಾವುದೇ ಕಾರಣಕ್ಕೆ ಯೋಚನೆ ಮಾಡ್ಬೇಡಿ. ನಿಮ್ಮಲ್ಲಿ ಒಂದು ಛಲ ಹಠ ಇದ್ರೆ ಖಂಡಿತ ಬರ್ತೀರ. ನಿಮ್ಮಲ್ಲಿ ಯಾವ್ದು ಇಲ್ಲ ಅಂದ್ರೆ ದಯವಿಟ್ಟು ಬೂಮ್ ಕಪ್ ಕೊಡ್ಕೊಂಡು ಆರಾಮ್ಸೆ ಮಾಡಿದ್ಬಿಡಿ. ಓಕೆನಾ? ಸೊ 100% ಬರ್ತೀರ ಅನ್ಕೊಂಡಿನಿ. ಯಾವುದೇ ಕಾರಣಕ್ಕೆ ಯಾರು ಮಿಸ್ ಆಗ್ಬೇಡಿ. ಸೊ ನಿಮ್ಮಲ್ಲಿ ಬೆಳಿಬೇಕು ಅನ್ನೋ ಹಠ ಹಂಬಲ್ ಇದ್ರೆ ಬಂದೇ ಬರ್ತೀರಾ. ನಾನೆಲ್ಲ ಸರ್ ಎಲ್ಲ ಕಳ್ಕೊಬಿಟ್ಟಿದೀನಿ ಅಂದ್ರೆ ನೋ, ಏನ್ ಮಾಡಕ್ಕಾಗಲ್ಲ. ಅರ್ಜೆಂಟ್ಗೆ ನೀವು ಯಾವ್ದು ಶಾರ್ಟ್ ಕಟ್ ಇಲ್ಲ ಸಕ್ಸಸ್ಗೆ. ಹಾಗಾಗಿ ಸಕ್ಸಸ್ ಮಾಡ್ಕೋಬೇಕಂದ್ರೆ ಟ್ರೈನಿಂಗ್ ಮಸ್ಟ್ ಅಂಡ್ ಶುಡ್ ಬರ್ಲೇಬೇಕು. ಬರ್ತೀರಷ್ಟೇ. ನಾ ಬರಕ್ಕಾಗಲ್ಲ ಸರ್, ದುಡ್ಡು ಮುಖ್ಯ, ಆ ದುಡ್ಡು ಅಂದ್ರೆ ಸಾಲ ಮಾಡಿ ತೊಂದ್ರೆ ಇಲ್ಲ. ಈ ಸಾಲ ಮಾಡಿದ್ರೆ ನಾಳೆಗೆ ದುಡಿಬೇಕು ಅನ್ನೋ ಮನಸ್ಸು ಬರುತ್ತೆ. ನಾನು ಮಾಡ್ಕೊಂಡು ಹೋದ್ರಿ, ನಾನು ಸ್ಟಡಿ ಮಾಡಿದ್ದೆ, ನಾನು ಆ ದುಡ್ದೆ, ನಾನು ಅದನ್ನ ರ್ಯಾಂಕ್ ಅಚೀವ್ಮೆಂಟ್ ನೋಡ್ಕೊಂಡೆ. ಈಗ ಎಕ್ಸಾಂಪಲ್, ಈಗ ಒಂದ್ 700 ರೂಪಾಯಿ ಕೊಟ್ಟು ಪ್ರಾಡಕ್ಟ್ ತಗೋತೀರ ಅನ್ಕೊಳ್ಳಿ. ಆ ಪ್ರಾಡಕ್ಟ್ ಕಸ್ಟಮರ್ ಕೊಡ್ತೀರಾ, ವಾಪಸ್ ಬರುತ್ತೆ. ಎಷ್ಟು ಕೊಟ್ರಿ ಸಂತೋಷ್ ಸರ್? ಎಷ್ಟು ಕೊಟ್ರಿ? 200 ರೂಪಾಯಿ ಕೊಟ್ರಿ. 200 ರೂಪಾಯಿ ನೀನು ಸಾಧ್ಯ ಮಾಡಕ್ಕಾಗಿತ್ತು? ದುಡ್ಡು ವಾಪಸ್ ಬಂತಲ್ವಾ, ಟ್ರೈನಿಂಗ್ ಸಿಗ್ತಲ್ವಾ, ಖುಷಿ ಪಡ್ರಿ. ಇದಕ್ಕಿಂತ ಒಳ್ಳೆ ಅಪ್ಲೈನ್ಸ್ ಸಿಗಲ್ಲ. ಇನ್ನೂ ಬಳಸ್ಕೊಂಡು ಇನ್ನೂ ಯೋಚನೆ ಮಾಡ್ತೀನಿ ಅಂದ್ರೆ ನಿಮ್ಮ A+ ಹೆಲ್ಪ್ ಲೈನ್ ಮಾಡಕ್ಕಾಗಲ್ಲ, ಇನ್ನು ಹೆಲ್ಪ್ ಮಾಡಕ್ಕಾಗಲ್ಲ, ಇನ್ನೂ ಕರ್ಕೊಂಡು ಹೋಗಕ್ಕಾಗಲ್ಲ. ಅವ್ರಿಗೂ ಹೊಸ ಟೈಮ್ ಬರ್ತಾ ಇರುತ್ತೆ. ಅವ್ರನ್ನ ಏನ್ ಮಾಡ್ತಾರೆ ಗೊತ್ತಲ್ಲ, ಅಷ್ಟೇ ಈ ಟೈಮ್ ಇಂಥ ಟ್ರೈನಿಂಗ್ ಬರಲ್ಲ ಅಂದ್ರೆ ನಿಮ್ಮನ್ನ ಬಿಟ್ಟು ಇನ್ನೊಬ್ಬನ ಅವ್ರು ತಗ್ಲಾಕೊಂಡು ಕೆಲಸ ಮಾಡ್ತಾ ಹೋಗ್ತಾರೆ. ಓಕೆನಾ? ನಿಮ್ಮ ಬಾಳಿಗೆ ಬೆಳಕಾಗ್ಲಿ. ದಯವಿಟ್ಟು ಯಾರು ಮನ್ಸಿಗೆ ಹರ್ಟ್ ಆದ್ರೆ ಬೇಜಾರ್ ಮಾಡ್ಕೊಬೇಡಿ. ನಾನು ಯಾವತ್ತೂ ಬೆಣ್ಣೆ ಅಲಂಕಾರ ಮಾಡೋ ಅಭ್ಯಾಸ ಇಲ್ಲ. ಸ್ಟ್ರೈಟ್ ಫಾರ್ವರ್ಡ್. ಓಕೆನಾ? ಥ್ಯಾಂಕ್ ಯು ಸೊ ಮಚ್.